90 rupees ಸರ್, ಫುಲ್ ಅನ್ಲಿಮಿಟೆಡ್. ಇದು ಕೂಡ ಅನ್ಲಿಮಿಟೆಡ್ ಬಿಸಿ ಇಲ್ಲೇ ತಟ್ಟಿ ಇಲ್ಲೇ ಕೊಡ್ತಾರೆ. ಟೇಸ್ಟ್ಗೆ ಮತ್ತೆ ರೀಸ್ಟಾರ್ಟ್ ಮಾಡ್ಬಿಡೋಣ. ಅಡುಗೆ ಮಾಡೋದೆಲ್ಲ ಫ್ಯಾಮಿಲಿನೇ. ಪಾಸ್ಟ್ 10 years ಇಂದ ಇವ್ರ ಫ್ಯಾಮಿಲಿನ ನಡ್ಸ್ಕೊಂಡ್ ಬರ್ತಾ ಇರೋದು. ಇವರು ಮತ್ತೆ ಇವ್ರ ವೈಫು, ಇವ್ರ ಸಿಸ್ಟರು. ಅಕ್ಸೆ ನಾನು ಅದೇ ಹೇಳಿದ್ದು, ಪೊಲೀಸ್ ಸ್ಟೇಷನ್ ಅಲ್ಲಿ ಕಾರ್ನ ಪಾರ್ಕ್ ಮಾಡಿ ಖಾನಾವಳಿ ಊಟ ತಿನ್ನಕ್ಕೆ ಸಿರುಗುಪ್ಪನಲ್ಲಿರುವ ಫೇಮಸ್ ಖಾನಾವಳಿ ಊಟ, ವೀರಶೈವ ಲಿಂಗಾಯತ ಖಾನಾವಳಿ ಊಟ ಅಂತ ಸಿಕ್ಕಾಪಟ್ಟೆ ಫೇಮಸ್ ಅಂತ. ಇಲ್ಲಿ ಎಷ್ಟೊಂದು ಜನ ಕೇಳಿದ್ವಿ ನಾವು, ಇಲ್ಲಿಗೆ ಸಜೆಸ್ಟ್ ಮಾಡಿದ್ರು. ಓಕೆ, ಜೋಳದ ರೊಟ್ಟಿ ಊಟ ಇಲ್ಲೇ ಬಿಸಿ ಬಿಸಿ ತಟ್ಟಿ ಕೊಡ್ತಾರೆ. 90 rupees ಸರ್, ಫುಲ್ ಅನ್ಲಿಮಿಟೆಡ್. 90 rupeesಗೆ ಅನ್ಲಿಮಿಟೆಡ್ ಖಾನಾವಳಿ ಊಟ ಕೊಡ್ತೀರಾ? ಏನೇನು ಇರುತ್ತೆ ಅದರಲ್ಲಿ? ರೋಟಿ, ಜೋಳದ ರೋಟಿ ಇರುತ್ತೆ, ಚಪಾತಿ ಇರುತ್ತೆ, ಕಾಳು ಪಲ್ಯ, ಸಾಂಬಾರು, ರಸಮು, ದಾಲ್ ಫ್ರೈ. ಓಕೆ, ಇಷ್ಟು ಇನ್ಕ್ಲೂಡೆಡ್ ಎಲ್ಲ ಅನ್ಲಿಮಿಟೆಡ್ 90 rupeesಗೆ. ಸರ್ ಇದು ಸುಮಾರು 10 ವರ್ಷ ಆಯ್ತು ಸರ್. 10 ವರ್ಷದಿಂದ ಮಾಡ್ಕೊಂಡ್ ಬರ್ತೀರಾ? ಸೊ ಇಲ್ಲಿ ಸುತ್ತಮುತ್ತ ಜನ ಎಲ್ಲ ಇಲ್ಲೇ ಹೋಗಿ ಚೆನ್ನಾಗಿದೆ ಅಂತ ಹೇಳಿದ್ರು. ಚೆನ್ನಾಗಿದೆ. ಸೊ ಏನಣ್ಣ ಇದು? ಕ್ಯಾರೆಟ್. ಇದು ಸರ್ ಅದು ಚಟ್ನಿ. ನಮ್ಮ ಕಡೆ ಚಟ್ನಿ ಅಂತಾರೆ. ಓಕೆ, ಇದು ಹುಣಸೆಕಾಯಿ ಚಟ್ನಿನಾ? ಓಕೆ ಓಕೆ, ಹಾಕಿ ಅಣ್ಣ ಇದನ್ನೇ. ಸೊ ಜೋಳದ ರೊಟ್ಟಿನ ಇದು? ಜೋಳದ ರೊಟ್ಟಿ ಅನ್ಲಿಮಿಟೆಡ್ ಜೋಳದ ರೊಟ್ಟಿ ಜಸ್ಟ್ 90 rupeesಗೆ. ಜೋಳದ ರೊಟ್ಟಿಗೆ 4 ಥರ ಡಿಫ್ರೆಂಟ್ ಐಟಮ್ಸ್ ಇದೆ. ಮೊದಲನೇದು ಕಾಳಲ್ಲಿ ಟ್ರೈ ಮಾಡೋಣ. ಚೆನ್ನಾಗ. ಈಗ ಓಕೆ, ಇದಕ್ಕೆ ಓ ಇದು ಚಟ್ನಿ. ಇದ್ರದ್ದು ಹುಳಿ ಐತೆ, ಹುಣಸೆಕಾಯಿ ಚಟ್ನಿನಾ? ಓಕೆ, ಇದು ನಾರ್ಮಲ್ ಚಟ್ನಿನಾ? ಇದು ಸ್ವಲ್ಪ ಸೊಪ್ಪಾಗಿ ಕೂಡ ಏನೋ ಮಾಡಿದ್ದಾರೆ. ಇದು ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಇದು ತುಂಬ ಖಾರ ಇದೆಯಲ್ಲ? ನೈಸ್, ಸೂಪರ್. ಹಂಗೆ ಬಿಸಿ ಬಿಸಿ ತಂದು ಹಾಕಿದ್ರು. ಮತ್ತೆ ಇನ್ನೊಂದು ಜೋಳದ ರೊಟ್ಟಿ ಎಕ್ಸ್ಟ್ರಾ ಅಡಿಷ್ನಲ್ ಬೋನಸ್. ಎಲ್ಲ ಸೂಪರ್ ಆಗಿದೆ. ಇದು ತುಂಬ ಖಾರ ಇದೆ ಇದು, ಬಟ್ ಒಳ್ಳೆ ಮಜಾ. ಜಸ್ಟ್ 90 rupeesಗೆ ರೈಸು, ರಸಮ್ಮು, ದಾಲು, ಈ ಥರ 4 ಪಲ್ಯ, ಆಮೇಲೆ ಅನ್ಲಿಮಿಟೆಡ್ ಜೋಳದ ರೊಟ್ಟಿ, ಮಜ್ಜಿಗೆ. 90 rupeesಗೆ ಅನ್ಲಿಮಿಟೆಡ್ ಫುಡ್ಡು. ಬಿಸಿ ಜೋಳದ ರೊಟ್ಟಿ ಹಂಗೆ ತಂದು ಹಾಕ್ತಾ ಇರ್ತಾರೆ. ಅನ್ಲಿಮಿಟೆಡ್ ಕಾನ್ಸೆಪ್ಟು, ಚೆನ್ನಾಗಿದೆ. ಹೆಂಗೈತೆ ಬಟ್ ಎಷ್ಟು? ಸೂಪರ್. 5 ರೊಟ್ಟಿ ತಿನ್ಕೋಬೋದು ಒಬ್ಬೊಬ್ರೆ. ಎಲ್ಲ ಇದೇ ಬರ್ಸೋಣ. ಅನ್ಲಿಮಿಟೆಡ್ ಕಾನ್ಸೆಪ್ಟು. ಅಣ್ಣ ಈ ಚಟ್ನಿ ಹಾಕಿ, ಇದು ಸೂಪರ್. ಓಕೆ ಅಣ್ಣ, ಸ್ಪೆಷಲಾಗಿ ಬೋಟಿನೂ ಕೂಡ ಕೊಟ್ಟಿದ್ದಾರೆ. ಹಿಂಗೆ ಬಿಸಿ ತಂದು ಹಾಕ್ತಾ ಇದ್ರೆ ಎಷ್ಟು ತಿಂದ ಅಂತ ಅಲ್ಲ. ನಾನು ಎಷ್ಟನೇ ತಿಂತಾರೆ ಜೋಳದ ರೊಟ್ಟಿ? 3 ಅಮ್ಮ ತಿಂದಿರೋದು. ನೋಡಲ್ಲಿ ಮತ್ತೆ ತಂದು ಹಾಕ್ತಿದ್ದಾರೆ. ಅಲ್ಲಿ ಎಷ್ಟು ತಿಂತಾರೆ ಅಂತ ಕೌಂಟ್ ಹಾಕ್ಕೊಳಕ್ಕಾಗ್ತಾರ. ಬಟ್ ಬಿಸಿ ತಿಂತಾರೋದಕ್ಕೆ ಜೋಳದ ರೊಟ್ಟಿ ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸು. ಜೋಳದ ರೊಟ್ಟಿ ಮೈಕ್ ಇಲ್ಲ ಐತೆ. ಸೊ ಇವಾಗ ರೈಸು, ಇದು ಕೂಡ ಅನ್ಲಿಮಿಟೆಡೇನೆ. ಸ್ವಲ್ಪ ಹಾಕ್ಯಾಣ, ಲಿಮಿಟೆಡ್ಸ್ ಹಾಕಿದ್ದು. ಅದಕ್ಕೇನು ರೈಸ್ಗೆ ಬೇಳೆನಾ? ರಸಮು ಇದೆಯಾ? ರಸಮು ಇದೆ, ಬೇಳೆನೂ ಇದೆ, ಆಮೇಲೆ ಇನ್ನೇನಿದೆ? ಮಜ್ಜಿಗೆ. ಓ 3 ಕಾನ್ಸೆಪ್ಟ್ ಇದೆ. ನೀವು ಬೇಳೆ ಆದರೂ ಹಾಕ್ಸ್ಕೋಬೋದು, ರಸಮ್ ಆದರೂ ಹಾಕ್ಸ್ಕೋಬೋದು, ಮಜ್ಜಿಗೆ ಆದರೂ ಹಾಕ್ಸ್ಕೋಬೋದು. ಹಾಕಿ ಅಣ್ಣ, ಇದು ಸ್ವಲ್ಪ ಹಾಕಿ. ನೆಕ್ಸ್ಟ್ ರಸಮ್, ದಾಲ್ ಆಯಿತು. ಇವಾಗ ಸಾಂಬಾರು. ಸಾಂಬಾರು ಸೂಪರ್ ಆಗಿದೆ. ದಾಲ್ ಆಯಿತು, ಸಾಂಬಾರಾಯಿತು. ಇವಾಗ ರಸಮ್ ಹಾಕ್ಸ್ಕೊಳ್ಳೋಣ. ಈಗ ಮಜ್ಜಿಗೆ ಸೂಪರ್. ರಸಮ್ ಸಾಕಣ. ರಸಮ್ ಟ್ರೈ ಮಾಡೋಣ ಹೆಂಗಿದೆ ಅಂತ ಟೇಸ್ಟು. ಹಾಂ, ಓ ಇದು ಟೇಸ್ಟೇ ಡಿಫ್ರೆಂಟ್ ಆಗಿದೆ ಒಂದು ಸ್ವಲ್ಪ. ಇದು ನಾರ್ಮಲ್ ರಸಮ್ ಥರ ಇಲ್ಲ, ಡಿಫ್ರೆಂಟು. ಸರ್ ಏನೇನು ಹಾಕಿರೋದು ಇದಕ್ಕೆ? ಹುಣಸೆ ಹುಳಿ, ಟೊಮೊಟೊ ಹಣ್ಣು ಎರಡೇ. ಹುಣಸೆ ಹುಳಿ ರಸಮ್ ನೋಡಿ. ಈ ಕಡೆ ಟೇಸ್ಟ್ ಒಂದು ಸ್ವಲ್ಪ ಸ್ವೀಟಾಗಿ ಬರುತ್ತೆ.
ನಮ್ಮ ಕಡೆ ಹೌದಾ? ಹಾಂ ಹಾಂ ಹಾಂ, ಚೆನ್ನಾಗಿದೆ ಇದು. ಟೇಸ್ಟ್ಗೆ ಮತ್ತೆ ರೀಸ್ಟಾರ್ಟ್ ಮಾಡ್ಬಿಡೋಣ. ನಾವು ರೀಸ್ಟಾರ್ಟ್ ಮತ್ತೆ ಸಾಕಣ್ಣ. ಪಾಪ ಈ ವೈದ ಮಂಗಳೂರು ಅಂತ ಅವನೇ. ಅದು ಇತ್ತು ಸರ್, ಫಸ್ಟಿಗೆಲ್ಲ 200 ಪ್ಲೇಟ್ಸ್ ಇತ್ತು. ಆಮೇಲೆ ಕೊರೋನಾ ಬಂದ ಟೈಮ್ನಾಗ ಅವೆಲ್ಲ ಮಾಡಿ ಯೂಸ್ ಆ್ಯಂಡ್ ಥ್ರೋ ಮಾಡೋದು. ಇವಾಗ ಇದನ್ನ ಮಾಡಿ ಬಳಸಿ. ಸೊ ಅದು ನಿಮ್ಮನೆ ಸ್ಟೈಲ್ ಊಟ ಖುಷಿ ಫುಲ್ಲು. ಹಾಂ ಸ್ಮೂತ್ ಆಗಿತ್ತ? ಹಾಂ, ಇಲ್ಲ ನಿಮ್ಮನೆ ಮೆಜಾರಿಟಿ ತಿಂದಿದ್ದೀನಿ ನಾನು. ಇವನು ತಗೊಂಡು ಬರ್ತಾ ಇರ್ತಾನಲ್ವಾ, ಅವಾಗ ತಿಂದಿದ್ದೀನಿ. ಹಾಂ ಹಾಂ ಹೌದಾ, ಅಕ್ಸೆ ಅಕ್ಸೆ ಹಾಂ ಅಕ್ಸೆ. ಓಕೆ 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 ಓಕೆ. ಸೊ ಟೋಟಲ್ 5 ರೊಟ್ಟಿ ಎಕ್ಸ್ಟ್ರಾ. ಹೌದಾ? ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು ಸರ್. ನನಗೆ ತುಂಬ ಜನ ಸಜೆಸ್ಟ್ ಮಾಡಿದ್ರು. ಆಮೇಲಿಂದ ಇಲ್ಲಿಗೆ ಬಂದಿದ್ದು. ಅಲ್ಲಿ ಒಂದು 4-5 ಜನ ಕೇಳಿದ್ವಿ, ಆಮೇಲಿಂದ ಇಲ್ಲಿಗೆ ಬನ್ನಿ ಅಂತ. ಏನು ಸರ್? ಪರಮಾನಂದ ಖಾನಾವಳಿ. ಸೊ ಈ ಜಾಗ ಬಂದು ಸಿಂಪಲ್ ಮನೆ ಊಟ ಸಿಗೋಂಥ ಜಾಗ, ತುಂಬ ಚೆನ್ನಾಗಿದೆ. ಬಟ್ ಕಾನ್ಸೆಪ್ಟ್ ಏನಂದರೆ ಇದರಲ್ಲಿ ನಾವು ರೊಟ್ಟಿನೂ ಅನ್ಲಿಮಿಟೆಡ್ ಅಂದ್ಕೊಂಡ್ವಿ. ರೊಟ್ಟಿ ಮಾತ್ರ ಲಿಮಿಟೆಡ್ ಸ್ಟಾಕು. ಅಂದರೆ ಲೈಕ್ 2 ರೊಟ್ಟಿನ ಕೊಡ್ತಾರೆ, ಆಮೇಲಿಂದ ಅಡಿಷ್ನಲ್ ತೊಗೊಂಡ್ರೆ ಒಂದು ರೊಟ್ಟಿಗೆ 5 ರೂಪಾಯಿ 10 ರೂಪಾಯಿ ಚಾರ್ಜ್ ಮಾಡಿದರು. ನಾವು ಟೋಟಲಾಗಿ ಪೇ ಮಾಡಿದ್ದು 840 ರೂಪಾಯಿ ಪೇ ಮಾಡಿದ್ದು. ಜಾಗ ಬಂದು ಇಲ್ಲೇ ಇದೆ ನೋಡಿ, ಪೊಲೀಸ್ ಸ್ಟೇಷನಲ್ಲಿ ನಾವು ಕಾರ್ನ ಪಾರ್ಕ್ ಮಾಡಿ ಅಲ್ಲಿ ಖಾನಾವಳಿ, ಅದೇ ಹೇಳಿದ್ದು ಪೊಲೀಸ್ ಸ್ಟೇಷನಲ್ಲಿ ಕಾರ್ನ ಪಾರ್ಕ್ ಮಾಡಿ ಖಾನಾವಳಿ ಊಟ ತಿನ್ನೋಕ್ಕೆ ಸಿರಿಗೊಪ್ಪ ಫುಲ್ಲು. ಅವರು ಹ್ಯಾಪಿ, ನಾವು ಹ್ಯಾಪಿ, ನಾವು ತಿಂದಿ ಹ್ಯಾಪಿ, ಅವರು ನಮ್ಮ ವಿಡಿಯೋ ಮಾಡಿದ್ ನೋಡಿ ರೀತಿ ಹ್ಯಾಪಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಎಕ್ಸಾಕ್ಟ್ ಲೊಕೇಶನ್ ಬಂದು ನಾವು ಮಂತ್ರಾಲಯದಿಂದ ಸಿರಿಗೊಪ್ಪ ರೋಡಲ್ಲಿ ಬರ್ಬೇಕಾದ್ರೆ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸಿಗುತ್ತೆ. ಇಲ್ಲಿ ನೋಡಿ ಸಿರಿಗೊಪ್ಪ, ಎಕ್ಸಾಕ್ಟ್ ಸಿರಿಗೊಪ್ಪ. ಇಲ್ಲಿ ಪೊಲೀಸ್ ಸ್ಟೇಷನ್, ಇಲ್ಲಿ HP ಪೆಟ್ರೋಲ್ ಬಂಕ್, ಇದು ಸರ್ಕಲ್. ಬ್ಯಾಕ್ ಸೈಡ್ ಅಲ್ಲಿ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಅಲ್ಲೇನೆ ಈ ಲೊಕೇಶನ್ ಇರೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದ್ಸಲಿ ವಿಸಿಟ್ ಮಾಡಿ. ತುಂಬಾ ಜನ ಇಲ್ಲಿ ರೆಕಮೆಂಡ್ ಮಾಡಿದ್ರು. ಇನ್ನ ಎಕ್ಸ್ಪ್ಲೋರ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದ್ಯಕ್ಕೆ. ಇವಾಗ ಫೋನ್ ಕಟ್ ಮಾಡಿಲ್ಲ ಅಂದ್ರೆ ಕಾರ್ ಗುದ್ಬಿಡ್ತೀನಿ. ಬೈ. ಇನ್ನೊಂದೇನಂದ್ರೆ ನಾನು ನೋಟಿಸ್ ಮಾಡಿದ್ದೇನು ಗೊತ್ತಾ? ಸೊ ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ಹಾಜರಾಗಿದ್ದೇವೆ. ಬನ್ನಿ ನೋಡ್ಕೊಂಬರೋಣ ಹೆಂಗಿದೆ ಅಂತ. ನಾವ್ ಈ ಲೊಕೇಶನ್ ಬಂದ್ರೆ ಹಿಸ್ಟ್ರಿ ಎಲ್ಲ ಮಿಸ್ಟ್ರಿ ಆಗಿದೆ. ಮಿಸ್ಟ್ರಿ ಎಲ್ಲ ಹಿಸ್ಟ್ರಿ ತರ ಕಾಣಿಸುತ್ತೆ.